ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್ಕಾರಿ ನೌಕರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ನೀಡಿದೆ. ಸಚಿವ ಸಂಪುಟ ಸಭೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ಪಿಂಚಣಿದಾರರಿಗೆ ಶೇಕಡ 2% ಡಿಎ ಹೆಚ್ಚಳಕ್ಕೆ ಸರ್ಕಾರ ಅನುಮೋದನೆ ನೀಡಿದೆ. ಇದರಿಂದಾಗಿ ಕೇಂದ್ರ ಸರ್ಕಾರಿ ನೌಕರರಿಗೆ ಪ್ರಸ್ತುತ ಇರುವ ಭತ್ಯೆ ಶೇಕಡ 58ರಿಂದ ಶೇಕಡ 60ಕ್ಕೆ ಏರಿಕೆಯಾಗಲಿದೆ. ಈ ವರ್ಷದ ಜನವರಿ 1ರಿಂದಲೇ ಈ ನಿಯಮ ಪೂರ್ವಾನ್ವಯವಾಗಲಿದ್ದು, ಹಾಗಿದ್ರೆ ಸಂಬಳ ಎಷ್ಟು ಹೆಚ್ಚಾಗಲಿದೆ ಎಂಬುದರ ವಿವರ ಇಲ್ಲಿದೆ ನೋಡಿ. ಕೇಂದ್ರ ಸಚಿವ ಸಂಪುಟವು ಕೇಂದ್ರ ಸರ್ಕಾರಿ ನೌಕರರು ಮತ್ತು ಕೇಂದ್ರ ಪಿಂಚಣಿದಾರರಿಗೆ ಶೇಕಡ 2% ಡಿಎ ಅಂದ್ರೆ ತುಟ್ಟಿ ಭತ್ಯೆ ಹೆಚ್ಚಿಸೋದಾಗಿ ಘೋಷಣೆ ಮಾಡಿದೆ. ಇದರಿಂದಾಗಿ ಒಟ್ಟು ತುಟ್ಟಿ ಭತ್ಯೆ ಶೇಕಡ 58ರಿಂದ ಮೂಲ ವೇತನದ ಶೇಕಡ 60ಕ್ಕೆ ಏರಿಕೆಯಾಗಲಿದೆ. ಪರಿಷ್ಕೃತ ಡಿಎ ಜನವರಿ 2026ರಿಂದಲೇ ಪೂರ್ವಾನ್ವಯವಾಗಲಿದೆ. ಪಿಂಚಣಿದಾರರಿಗೂ ಇದು ಅನ್ವಯಿಸುತ್ತೆ. ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಕೈಗಾರಿಕಾ ಕಾರ್ಮಿಕರ ಗ್ರಾಹಕ ಬೆಲೆ ಸೂಚ್ಯಂಕದಲ್ಲಿನ ಬದಲಾವಣೆಗಳ ಆಧಾರದ ಮೇಲೆ ವರ್ಷಕ್ಕೆ 2 ಬಾರಿ ತುಟ್ಟಿ ಭತ್ಯೆ ಹೆಚ್ಚಳ ಮಾಡಲಾಗುತ್ತೆ. ಜನವರಿಯಲ್ಲಿ ಒಮ್ಮೆ ಮತ್ತು ಜುಲೈನಲ್ಲಿ ಮತ್ತೊಮ್ಮೆ ತುಟ್ಟಿ ಭತ್ಯೆಯನ್ನ ಪರಿಷ್ಕರಿಸಲಾಗುತ್ತೆ. ಈ ತುಟ್ಟಿ ಭತ್ಯೆ ಹೆಚ್ಚಳವು ಸುಮಾರು 49.19 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 68.72 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವನ್ನ ನೀಡಲಿದೆ. ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದಾಗಿ ವಾರ್ಷಿಕವಾಗಿ ಹೆಚ್ಚುವರಿಯಾಗಿ 6,791 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದೆ. ಈ ಶೇಕಡ 2% ತುಟ್ಟಿ ಭತ್ಯೆ ಹೆಚ್ಚಳದಿಂದ 30,000 ರೂಪಾಯಿ ಮೂಲ ವೇತನ ಹೊಂದಿರುವ ಉದ್ಯೋಗಿಗೆ ಪರಿಷ್ಕರಣೆಯ ನಂತರ ತಿಂಗಳಿಗೆ 600 ರೂಪಾಯಿ ಹೆಚ್ಚಳವಾಗುತ್ತೆ. ನೌಕರರ ಗುಂಪುಗಳು ವೇತನ ರಚನೆಯಲ್ಲಿ ವ್ಯಾಪಕ ಬದಲಾವಣೆಗಳಿಗೆ ಕರೆ ನೀಡ್ತಾ ಇರುವ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈ ಕ್ರಮವನ್ನ ತೆಗೆದುಕೊಂಡಿದೆ. ಈ ಬೇಡಿಕೆಗಳು ಪ್ರಸ್ತಾವಿತ 8ನೇ ವೇತನ ಆಯೋಗಕ್ಕೆ ಸಂಬಂಧಿಸಿವೆ. ಸಂಪುಟದ ಪ್ರಕಟಣೆಯ ಪ್ರಕಾರ ಈ ವರ್ಷದ ಜನವರಿ 1ರಿಂದ ಈ ಹೆಚ್ಚಳ ಅನ್ವಯವಾಗಲಿದೆ. ಅಂದ್ರೆ ಕೇಂದ್ರ ಸರ್ಕಾರಿ ನೌಕರರು ಮತ್ತು ಪಿಂಚಣಿದಾರರು ಕೆಲವು ತಿಂಗಳ ಬಾಕಿ ವೇತನವನ್ನು ಕೂಡ ಪಡೆಯಲಿದ್ದಾರೆ. ಹಣದುಬ್ಬರದ ಪರಿಣಾಮವನ್ನ ಸರಿದೂಗಿಸುವ ಗುರಿಯನ್ನ ಹೊಂದಿರುವ ಈ ಹೆಚ್ಚಳವು ಸುಮಾರು 49.19 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 68.72 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನವನ್ನ ನೀಡುವ ಉದ್ದೇಶವನ್ನ ಹೊಂದಿದೆ. ವಿಭಿನ್ನ ಪ್ರಮಾಣದಲ್ಲಿ ಲಾಭ. ಡಿಎ ಹೆಚ್ಚಳವು ನೌಕರರ ಮೂಲ ವೇತನದ ಶೇಕಡಾವಾರು ಆಧಾರದಲ್ಲಿ ಲೆಕ್ಕಿಸಲಾಗುತ್ತೆ. ಹೀಗಾಗಿ ವಿವಿಧ ವೇತನ ಮಟ್ಟಗಳ ನೌಕರರಿಗೆ ವಿಭಿನ್ನ ಪ್ರಮಾಣದಲ್ಲಿ ಲಾಭ ದೊರೆಯಲಿದೆ. ಉದಾಹರಣೆಗೆ 18,000 ಮೂಲ ವೇತನ ಹೊಂದಿರುವ ನೌಕರರಿಗೆ ತಿಂಗಳಿಗೆ ಸುಮಾರು 360 ರೂಪಾಯಿ ಹೆಚ್ಚಳವಾಗಬಹುದು. 50,000 ರೂಪಾಯಿ ವೇತನ ಹೊಂದಿರೋರಿಗೆ ಸುಮಾರು 1,000 ಮತ್ತು 1 ಲಕ್ಷ ವೇತನ ಹೊಂದಿರೋರಿಗೆ 2,000ದವರೆಗೆ ಹೆಚ್ಚಳ ಸಾಧ್ಯ ಅಂತ ಅಂದಾಜಿಸಲಾಗಿದೆ. ನೇರ ಲಾಭ ಪಡೆಯಲಿದ್ದಾರೆ ನೌಕರರು. ಈ ಹೆಚ್ಚಳವು ಕೇಂದ್ರ ಸರ್ಕಾರದ ಎಲ್ಲಾ ವರ್ಗಗಳ ನೌಕರರಿಗೆ ಅಂದ್ರೆ ಲೆವೆಲ್ 1ರಿಂದ ಲೆವೆಲ್ 18ರವರೆಗೆ ಸಂಬಳ ಪಡೆಯುವ ಉದ್ಯೋಗಿಗೆ ಅನ್ವಯವಾಗುತ್ತೆ. ಒಟ್ಟು ಸುಮಾರು 1.18 ಕೋಟಿ ಮಂದಿ ಅಂದ್ರೆ ನೌಕರರು ಹಾಗೂ ಪಿಂಚಣಿದಾರರು ಈ ನಿರ್ಧಾರದಿಂದ ನೇರ ಲಾಭ ಪಡೆಯಲಿದ್ದಾರೆ. ಹೆಚ್ಚಳದ ಉದ್ದೇಶವೇನು?
ಡಿಎ ಹೆಚ್ಚಳದ ಮೂಲ ಉದ್ದೇಶವು ದುಬಾರಿ ದರದ ಪರಿಣಾಮವನ್ನ ತಗ್ಗಿಸೋದಾಗಿದೆ. ದಿನನಿತ್ಯದ ಜೀವನದಲ್ಲಿ ಆಹಾರ, ಇಂಧನ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ನೌಕರರ ಖರ್ಚು ಹೆಚ್ಚುತ್ತಾ ಇರುವ ಹಿನ್ನೆಲೆ ಈ ಭತ್ಯೆ ಅವರ ಖರೀದಿ ಸಾಮರ್ಥ್ಯವನ್ನ ಹೆಚ್ಚಿಸಲು ನೆರವಾಗುತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಡಿಎ ಪರಿಷ್ಕರಣೆ ನಡೆಯೋದು ರೂಢಿಯಾಗಿದ್ದು, ಗ್ರಾಹಕ ಬೆಲೆ ಸೂಚ್ಯಂಕ ಆಧಾರದಲ್ಲಿ ಈ ನಿರ್ಧಾರಗಳನ್ನ ಕೈಗೊಳ್ಳಲಾಗುತ್ತೆ. ನೌಕರರೀಗ ನಿರಾಳ. ಈ ನಡುವೆ ಕೇಂದ್ರ ಸರ್ಕಾರಿ ನೌಕರರು 8ನೇ ವೇತನ ಆಯೋಗದ ಘೋಷಣೆಯತ್ತ ಕಾದು ನೋಡ್ತಿದ್ದಾರೆ. ವೇತನ ರಚನೆಯಲ್ಲಿ ದೊಡ್ಡ ಮಟ್ಟದ ಬದಲಾವಣೆಗಾಗಿ ನಿರೀಕ್ಷೆಗಳು ಹೆಚ್ಚುತ್ತಾ ಇರುವಾಗ ಈ 2% ಡಿಎ ಹೆಚ್ಚಳವನ್ನು ತಾತ್ಕಾಲಿಕ ಆರ್ಥಿಕ ಸಹಾಯವೆಂದು ವೀಕ್ಷಿಸಲಾಗುತ್ತಿದೆ. ಡಿಎ ಹೆಚ್ಚಳವು ಪ್ರಮಾಣದಲ್ಲಿ ಸಣ್ಣದಾದ್ರೂ ಬಾಕಿ ಹಣದೊಂದಿಗೆ ನೌಕರರಿಗೆ ಒಟ್ಟಾರೆ ಆದಾಯದಲ್ಲಿ ಸ್ಪಷ್ಟ ಏರಿಕೆಯನ್ನು ತರುತ್ತೆ. ಹೆಚ್ಚುತ್ತಿರುವ ದುಬಾರಿ ಪರಿಸ್ಥಿತಿಯಲ್ಲಿ ಸರ್ಕಾರದ ಈ ಕ್ರಮವು ನೌಕರರಿಗೆ ಸ್ವಲ್ಪ ಮಟ್ಟಿನ ಆರ್ಥಿಕ ನಿರಾಳತೆಯನ್ನ ಒದಗಿಸುವ ಪ್ರಯತ್ನ ಅಂತ ವಿಶ್ಲೇಷಿಸಲಾಗಿದೆ. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯ ಕೇಂದ್ರ ಸಚಿವ ಸಂಪುಟವು ಅಕ್ಟೋಬರ್ 2025ರಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರಿಗೆ 3% ತುಟ್ಟಿ ಭತ್ಯೆ ಹೆಚ್ಚಳಕ್ಕೆ ಅನುಮೋದನೆ ನೀಡಿತು. ಈ ನಿರ್ಧಾರವು ಜುಲೈ 1, 2025ರಿಂದ ಜಾರಿಗೆ ಬಂದಿತ್ತು. ಬ್ಯೂರೋ ರಿಪೋರ್ಟ್, ಜೀ ಕನ್ನಡ ನ್ಯೂಸ್.